RCB ಈ ವರ್ಷ ಕಪ್ ಗೆದ್ದಿಲ್ಲ ಅನ್ನುವಂತಹ ಕೊರಗನ್ನ ನೀಗಿಸಿದ ವರ್ಷ. ಹೀಗಾಗಿ ತುಂಬಾ ಸ್ಪೆಷಲ್ ನಮಗೆ. ಬೆಂಗಳೂರಿನಲ್ಲಿ RCB ಟೀಮ್ ವಿಜಯೋತ್ಸವ ಸಂಜೆ 5 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. RCBಯ ವಿಕ್ಟರಿ ಪರೇಡ್ಗೋಸ್ಕರ ತುಂಬಾ ಜನ ಕಾಯ್ತಾ ಇದ್ದಾರೆ. ವಿಧಾನಸೌಧದಿಂದ 1 ಕಿಲೋಮೀಟರ್ ಈ ವಿಜಯ ಯಾತ್ರೆ ಇರುತ್ತೆ. ಪೋಸ್ಟ್ ಆಫೀಸ್ ಸರ್ಕಲ್ ಮತ್ತೆ ಮಿಂಗ್ಸ್ ಚೌಕ್ ಇರಬಹುದು, ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ RCB ಟೀಮ್ ತಲುಪಲಿದೆ. ಸಂಜೆ 6 ಗಂಟೆಗೆ ಸ್ಟೇಡಿಯಂನಲ್ಲಿ ವಿಜಯ ಯಾತ್ರೆಯ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಅಂತ ಹೇಳ್ತೀವಲ್ಲ ನಾವು, ಸೊ ಅದನ್ನ ನೆರವೇರಿಸಲಾಗುತ್ತೆ. ಅಲ್ಲಿ ಇಷ್ಟು ದೊಡ್ಡ ಹೆಮ್ಮೆಯನ್ನ, ಇಷ್ಟು ದೊಡ್ಡ ಅತ್ಯುನ್ನತ ಗರಿಯನ್ನು ತಂದುಕೊಟ್ಟಂತಹ ಪ್ಲೇಯರ್ಸ್ಗೆ ಸನ್ಮಾನಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರದ ವತಿಯಿಂದ ಮತ್ತೆ ನಿಮ್ಮ ಟೀಮ್ನ ವತಿಯಿಂದ ಎಲ್ಲ ಆಗತ್ತೆ ಅನ್ನೋ ತಿಳಿದು ಬರ್ತಾ ಇದೆ. ಹೀಗಾಗಿ ಒಂದು ಕುತೂಹಲ ಅಂತೂ ಇದೆ. ಎಲ್ಲೆಲ್ಲೂ ಈ ವಿಡಿಯೋಗಳು, ನೀವು ಕೃಣಾಲ್ ಪಾಂಡ್ಯ ಅವ್ರ ಡ್ಯಾನ್ಸ್ ನೋಡ್ತಾ ಇದ್ದೀರಲ್ಲ, ಅವ್ರಿಗಂತೂ ವಿಪರೀತ ಖುಷಿ. ಇನ್ಫ್ಯಾಕ್ಟ್ ಇಡೀ ಗೇಮನ್ನು ಚೇಂಜ್ ಮಾಡಿದ್ದು ಅವರ ಡಾಟ್ ಬಾಲ್ಸ್. ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು, ಲಾಸ್ಟ್ ಟೈಮು IPL ಸೀಸನ್ ಅನ್ನ ಸೋತ್ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಕೂತು ಅವ್ರು ಹೇಳಿದ್ರು, ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ನಮ್ಮ RCB ಫ್ಯಾನ್ಸ್ಗೋಸ್ಕರ ನಾವು ಕಪ್ಪನ್ನು ಗೆದ್ಕೊಡ್ತೀವಿ, ಅವ್ರ ಕಣ್ಣಲ್ಲಿ ಸಂತೋಷ ನೋಡೋದಕ್ಕೆ ನಾವು ಗೆದ್ಕೊಡ್ತೀವಿ ಅಂತ ಕೊಟ್ಟು ಮಾತನ್ನು ಉಳಿಸ್ಕೊಂಡ್ರು ಅವರು. ಈ ಕಾರಣಕ್ಕೆ ಅವ್ರು ಡ್ಯಾನ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ಕೂಡ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದು ಹಾಗೆ. ಬೆಂಗಳೂರಿಗೆ RCB ಟೀಮ್ ಬರ್ತಾ ಇದೆ. ಅಹಮದಾಬಾದ್ನಿಂದ RCB ಟೀಮ್ ಈಗಾಗಲೇ ಹೊರಟಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಮಧ್ಯಾಹ್ನ HALಗೆ RCB ತಂಡದ ಆಗಮನ ಮೊದಲು ಆಗತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ CM ನಿವಾಸಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಹಮದಾಬಾದ್ನಿಂದ RCB ಟೀಮ್ ಹೊರಟಿದೆ. ಅಲ್ಲಿಂದ ತಾಜ್ ವೆಸ್ಟ್ ಎಂಡ್ಗೆ ಬರ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಬಿಕಾಸ್ ಒಂದು ಸ್ವಲ್ಪ ರೆಸ್ಟ್ ತಗೊಳ್ತಾರೆ. ಯಾಕಂದರೆ ಎಷ್ಟು ರಾತ್ರಿಗಳ ನಿದ್ದೆಯನ್ನು ಅವ್ರು ಕೆಟ್ಟಿದ್ರು ಈ ಒಂದು ಗಳಿಗೆಗಾಗಿ. ಈ ಟೂರ್ನಿ ಉದ್ದಕ್ಕೂ ಅವ್ರಿಗೊಂದು ಪ್ರೆಷರ್ ಇತ್ತು, ಪ್ರೀತಿ ಅಭಿಮಾನ ಎಲ್ಲ ಕೂಡ ಅವ್ರು ನೋಡಿದ್ರು. RCB ಟೀಮ್ ಮೇಲೆ ಜನ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ. ಸೊ ನೆನ್ನೆ ರಾತ್ರಿ ಅಂತೂ ಗೆದ್ದ ಮೇಲೆ ಖುಷಿಗೂ ನಿದ್ರೆ ಬರಲ್ಲ. ಸೊ ನಿದ್ದೆ ಕೆಟ್ಟಿರ್ತಾರೆ. ಸ್ವಲ್ಪ ರೆಸ್ಟ್ ಮಾಡಿ ಅದಾದ ನಂತರ ಈ ವಿಕ್ಟರಿ ಪರೇಡ್ನಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಆಮೇಲೆ ವಿರಾಟ್ ಕೊಹ್ಲಿ ಅವರು ಕೂಡ ಈ ಡ್ರೆಸ್ಸಿಂಗ್ ರೂಮ್ಗೆ ಅವ್ರು ಎಂಟ್ರಿ ಆಗಬೇಕಾದ್ರೆ ಹೇಳ್ತಾ ಇದ್ರು, ಇದೇನು ಸೆಲೆಬ್ರೇಷನ್ ಅಲ್ಲ, ನಮ್ಮ ಸಿಟಿ ಕಾಯ್ತಾ ಇದೆ, ಅಲ್ಲಿಗೆ ಹೋಗ್ಬೇಕು ನಾನು, ಅಲ್ಲಿ ನಮ್ಮ ಜನರ ಜೊತೆಗೆ ಆ ಟ್ರೋಫಿ ಜೊತೆಗೆ ನಾನು ಹೋಗಬೇಕು ಅಂತೆಲ್ಲ ಖುಷಿ ಪಡ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಈಗ HALಗೆ RCB ಟೀಮ್ ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಬಂದು ಇಳಿಯುತ್ತೆ? ಅದಾದ ನಂತರ ಡೈರೆಕ್ಟ್ ತಾಜ್ ವೆಸ್ಟ್ ಎಂಡ್ ಹೋಟೆಲಿಗೆ ಬರ್ತಾರಾ? ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಮತ್ತೆ ಅವ್ರನ್ನ ಇಲ್ಲಿ ಯಾರಾದರೂ ಸ್ವಾಗತಿಸ್ತಾರಂತ? ಯೂಶಲಿ ಟೀಮ್ ಬಂದಾಗ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಇರುತ್ತೆ, ಅಥವಾ ಇಲ್ಲಿಂದ ಕೆಲ ಕ್ರಿಕೆಟ್ ಅಭಿಮಾನಿಗಳಿರ್ತಾ ಇದ್ರು, ಅಥವಾ ಇಲ್ಲಿಂದ ಒಂದಷ್ಟು ಅಫಿಷಿಯಲ್ಸ್ ಇರ್ತಾ ಇದ್ರು. ಬಟ್ ಇವತ್ತು ಹೇಗಿರುತ್ತೆ ಅಂತ? ಮಮತಾ, 1:30 ವೇಳೆಗಾಗಲೇ ಈಗ HAL ಏರ್ಪೋರ್ಟ್ಗೆ ರೀಚ್ ಆಗ್ತಾರೆ. ಸೊ ಅವರನ್ನು ವೆಲ್ಕಮ್ ಅನ್ನು ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಪ್ರತಿನಿಧಿಗಳನ್ನು ಕೂಡ ಕಳಿಸ್ಕೊಡುವಂತಹ ವ್ಯವಸ್ಥೆಗಳಾಗುತ್ತೆ. ಜೊತೆಗೆ KCA ಮತ್ತು RCB ಮ್ಯಾನೇಜ್ಮೆಂಟ್ನ ಒಂದಿಷ್ಟು ಸಿಬ್ಬಂದಿಗಳು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಅದರ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ. ಈಗಾಗಲೇ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸ್ಪೆಷಲ್ ಫ್ಲೈಟ್, ಚಾರ್ಟರ್ ಫ್ಲೈಟ್ನ ಮೂಲಕವಾಗಿ ಈಗಾಗಲೇ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇಲ್ಲಿಗೆ 1:30 ಒಳಗಡೆ ಇಲ್ಲಿಗೆ ರೀಚ್ ಆಗ್ತಾರೆ. ಇಲ್ಲಿಂದ ತಾಜ್ ವೆಸ್ಟ್ ಎಂಡ್ಗೆ ಹೋಗಿ ಅಲ್ಲಿ ರೆಸ್ಟನ್ನು ಮಾಡ್ತಾರೆ. ಆ ನಂತರ ಅಲ್ಲಿಂದ ವಿಧಾನಸೌಧಕ್ಕೆ 5 ಗಂಟೆಗೆ ಹೋಗ್ತಾರೆ. CM ಅವ್ರನ್ನ ಭೇಟಿ ಮಾಡ್ತಾರೆ. ಕೊಡುವಂತದ್ದು ಕೂಡ ಆಗುತ್ತೆ. ಓಕೆ, ನೀವು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವರು ಅಹಮದಾಬಾದ್ ನಿಂದ ಹೊರಡಬೇಕಾದ್ರೆ ತೆಗೆದಿರುವಂತಹ ವಿಜುವಲ್ಸ್. ಅವ್ರ ಜೊತೆಗೆ ಅನುಷ್ಕಾ ಶರ್ಮಾ ಇದ್ದಾರೆ, ಅವರ ವೈಫ್. ಅವರ ಪ್ರೀತಿಯ ಊರು ಕೂಡ ಹೌದು ಬೆಂಗಳೂರು. ಆಮೇಲೆ ಅವ್ರ ಜೊತೆಗೆ ಇತರೆ ಪ್ಲೇಯರ್ಸ್ ಕೂಡ ಇರೋದನ್ನು ಗಮನಿಸ್ತಾ ಇದ್ದೀರಾ. ಅವರೆಲ್ಲರಿಗೂ ಸ್ಪೆಷಲ್ ಕನೆಕ್ಷನ್. ಬೆಂಗಳೂರಿನವರಲ್ಲ ವಿರಾಟ್ ಕೊಹ್ಲಿ ಅವರು, ಮೂಲತಃ ಡೆಲ್ಲಿಯವರು. ಆದರೆ ಅವರ ಹೆಂಡತಿ ಊರಿದು. ಅವ್ರು ಆಗಾಗ ಇಲ್ಲಿಗೆ ಬರೋದು, ಥಾಮಸ್ ಬೇಕರಿಗೆ ಬಂದಿದ್ದೀನಿ ನಾನು ಅಂತ ಹೇಳೋದು, ಆಗಾಗ ವಿಸಿಟ್ ಮಾಡ್ತಿರ್ತೀನಿ ನಾನು ಅಂತೆಲ್ಲ ಹೇಳ್ತಾ ಇದ್ರು. ತುಂಬ ವಿಶೇಷ ಪ್ರೀತಿ. ಇನ್ಫ್ಯಾಕ್ಟ್ ಬೆಂಗಳೂರಿನವರಂತೂ ಅವ್ರನ್ನ ದತ್ತು ಪುತ್ರನ ರೀತಿ ನೋಡ್ತಾರೆ. ತುಂಬ ಫ್ರಾಂಚೈಸಿಗಳಲ್ಲಿ ಆಡೋ ಅವಕಾಶ ಇತ್ತು, ಬಟ್ ಅವ್ರ ಆಯ್ಕೆ ಯಾವಾಗಲೂ ಕೂಡ ಬೆಂಗಳೂರಾಗಿತ್ತು. ಈಗ ಖುಷಿಯನ್ನು, ಬಿಕಾಸ್ ಈ ಮೂಮೆಂಟ್ ತುಂಬ ಕ್ರೂಷಿಯಲ್. ಈ ಮೂಮೆಂಟ್ಗೋಸ್ಕರ ಅವರು 18 ವರ್ಷ ತಪಸ್ ಮಾಡಿದರು. ಸೊ ಫೈನಲಿ ಮಡದಿಯ ಜೊತೆಗೆ ಹೊರಟಿದ್ದಾರೆ. ಅಹಮದಾಬಾದ್ನಲ್ಲಿ ಚೆಕ್ ಇನ್ ಆಗೋಕ್ಕಿಂತ ಸ್ವಲ್ಪ ಮುಂಚೆ ಆ ಏರ್ಪೋರ್ಟ್ ಎಂಟ್ರಿಗೆ ಒಂದಷ್ಟು ಭದ್ರತಾ ಅಧಿಕಾರಿಗಳೆಲ್ಲ ಕೇಳ್ತಾರಲ್ಲ, ID ಗಿಡಿ ಎಲ್ಲ, ಅದನ್ನೆಲ್ಲ ತೋರಿಸ್ಬೇಕಾದ್ರೆ ತೆಗೆದಿರುವಂತಹ ವಿಜುವಲ್ಸ್ ಇದು. ಸೊ ಅವ್ರ ಪಕ್ಕದಲ್ಲೇ ಅವರ ಧರ್ಮಪತ್ನಿ ಕೂಡ ಇದ್ದಾರೆ. ಇಬ್ಬರು ಕೂಡ ಖುಷಿಯ ಕ್ಷಣಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಎಲ್ಲ ಟ್ರೋಫಿಗಳನ್ನು, ಎಂತೆಂಥ ಟ್ರೋಫಿಗಳನ್ನು ನೋಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಬಟ್ ಈ IPL ಟ್ರೋಫಿ ಒಂದು ತಮ್ಮ ತೆಕ್ಕೆಗಿರಲಿಲ್ಲ ಅನ್ನುವಂತಹ ಕೊರಗಿತ್ತು. ಆ ಕೊರಗು ನೀಗಿದ ವರ್ಷ. ಸೊ ಖುಷಿಗೆ ಪಾರ ಇಲ್ಲ. ತುಂಬ ಎಮೋಷ್ನಲ್ ಆದರು ಅವರು. ತುಂಬ ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ಕೂಡ ಬಂತು. ಲಾಸ್ಟ್ ಓವರ್ ಹತ್ರ ಬರ್ತಾ ಇದ್ದ ಹಾಗೆ ಅವರು ತಲೆ ತಗ್ಸ್ಬಿಟ್ಟು ನಿಲ್ತಾ ಇದ್ರು. ಬೌಂಡ್ರಿ ಹತ್ರ ಹೋಗ್ಬಿಟ್ಟು ABD ಹತ್ರ ನಿಂತ್ಕೊಳ್ತಾ ಇದ್ರು. ನಾವು ಆ ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ವಿ. ಡೀಟೇಲ್ಸ್ ಕೊಡ್ತಾರೆ
ಮತ್ತೆ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಕಂಟಿನ್ಯೂ ಮಾಡಿ, ನೀವು ಹೇಳ್ತಾ ಇದ್ರಿ ಹೆಂಗಿರುತ್ತೆ ಪ್ಲಾನು, ಬ್ಲೂ ಪ್ರಿಂಟ್ ಏನು ಕಾರ್ಯಕ್ರಮದ್ದು ಅಂತೆಲ್ಲ, ಮುಂದುವರಿಸಿ. ಈಗ 5 ಗಂಟೆಗೆ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ CM ಅವರನ್ನ ಭೇಟಿ ಮಾಡಿ ಜೊತೆಗೆ ಅವರಿಂದ ಒಂದಿಷ್ಟು ಮಾತುಕತೆಗಳು ಕೂಡ ಆಗುತ್ತೆ, ಒಂದು ಸ್ವಲ್ಪ ಸಮಯ. ಆನಂತರ ಟ್ರೋಫಿಯನ್ನು ಕೊಡುವಂಥದ್ದು ಕೂಡ ಆಗುತ್ತೆ. ಅದಾದ ನಂತರ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದಿಷ್ಟು ಫೋಟೋ ಸೆಷನ್ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಳಲಾಗಿದೆ. ಅದಾದ ಬಳಿಕ ಈಗ ಓಪನ್ ಬಸ್ನಲ್ಲಿ ಈಗ ಅಲ್ಲಿಂದ ನೇರವಾಗಿ ಚಿನ್ನಸ್ವಾಮಿ ಮೈದಾನಕ್ಕೆ ಬರ್ತಾರೆ. ಆ ಒಂದು ವಿಕ್ಟರಿ ಪರೇಡ್ ಸಾಗುವಂತಹ ಮಾರ್ಗದಲ್ಲಿ ಒಂದಿಷ್ಟು ಪಾಯಿಂಟ್ಗಳಂತ ಹೇಳಿ ಪೊಲೀಸರು ಮಾಡಿಕೊಳ್ಳಲಾಗುತ್ತೆ. ಆ ಒಂದು ಪಾಯಿಂಟ್ಗಳಲ್ಲಿ ನಿಂತ್ಕೊಂಡು ಅಭಿಮಾನಿಗಳಿಗೆ ಆ ಒಂದು ಟ್ರೋಫಿಯನ್ನು ಎತ್ತಿ ತೋರಿಸುವಂಥದ್ದು ಕೂಡ ಆಗುತ್ತೆ. ಅದಾದ ಬಳಿಕ ಅಲ್ಲಿ ಒಂದಿಷ್ಟು ಅವ್ರಿಗೆ ಕೈ ಬೀಸುವಂಥದ್ದು, ಜೊತೆಗೆ ಅವ್ರ ಜೊತೆ ಅಲ್ಲೇ ಒಂದು ಕ್ಷಣ ಫೋಟೋ ಸೆಲ್ಫಿಗಳು ಮಾಡುವಂಥದ್ದು ಅದೆಲ್ಲವೂ ಕೂಡ ಯೂಶಲಿ ಆಗುತ್ತೆ. ಅದಾದ ನಂತರ ಚಿನ್ನಸ್ವಾಮಿ ಮೈದಾನಕ್ಕೆ ಹೋಗಿ ಅಲ್ಲಿ ಈ ಒಂದು ಫೈನಲ್ ಪಂದ್ಯದ ಬಗ್ಗೆ ಅಧಿಕೃತವಾಗಿ ಮಾತನಾಡುವಂಥದ್ದು ಮಾಧ್ಯಮಗಳ ಮುಂದೆ. ಸೊ ಆ ಒಂದು ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಪ್ರಮುಖವಾಗಿ 1 ಗಂಟೆಯ ಏನು ವಿಕ್ಟರಿ ಪರೇಡ್ ಏನಿದೆ ಅದನ್ನು ತುಂಬ ಶಿಸ್ತುಬದ್ಧವಾಗಿ ಹೋಗಲಿಕ್ಕೆ ಅಥವಾ ಯಾವುದೇ ಸಮಸ್ಯೆಗಳು ಆಗದೇ ಇರುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಯಾವ ರೂಟ್ನ ಮೂಲಕವಾಗಿ ಈ ಒಂದು ಮೆರವಣಿಗೆ ಸಾಗಬೇಕು, ಜೊತೆಗೆ ಹೇಗೆ ಇರಬೇಕು, ಯಾವ್ಯಾವ ಪಾಯಿಂಟ್ಗೆ ಎಷ್ಟೆಷ್ಟು ನಿಮಿಷಗಳ ಕಾಲಕ್ಕೆ ರೀಚ್ ಆಗಬೇಕು, ಅದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ರೂಟ್ ಮ್ಯಾಪನ್ನು ಕೂಡ ಈಗ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಈಗ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ಒಂದು ರೂಟ್ ಮ್ಯಾಪನ್ನು ಕೂಡ ಫೈನಲ್ ಮಾಡ್ತಾರೆ. ಆದರೆ RCB ಆಟಗಾರರಿಗೂ ಕೂಡ ತುಂಬ ಕ್ಯೂರಿಯಸ್ ಆಗಿದ್ದಾರೆ, ಕಾಯ್ತಾ ಇದ್ದಾರೆ, ಯಾವಾಗ ಬೆಂಗಳೂರಿಗೆ ನಾವು ರೀಚ್ ಆಗ್ತೀವಿ, ಅಭಿಮಾನಿಗಳ ಸಂಭ್ರಮಾಚರಣೆಯಲ್ಲಿ ನಾವು ಭಾಗಿಯಾಗ್ತೀವಿ ಅನ್ನುವಂತಹ ಕುತೂಹಲ ಸಹಜವಾಗಿ ಎಲ್ಲ RCB ಆಟಗಾರರಿಗೂ ಕೂಡ ಇದೆ. ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಕೂಡ ಹೇಳ್ತಾ ಇದ್ರು, ನನಗಾಗಿ ಬೆಂಗಳೂರು ಕಾಯ್ತಾ ಇದೆ, ಅಲ್ಲಿನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಆ ಸಂಭ್ರಮಾಚರಣೆಯನ್ನ ನಾನು ವರ್ಣಿಸೋದಕ್ಕೆ ಆಗೋದಿಲ್ಲ, ಅದನ್ನ ಫೀಲ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಎಕ್ಸೈಟ್ ಆಗಿದ್ದಾರೆ. ಕೇವಲ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ, RCBಯ ಎಲ್ಲ ಆಟಗಾರರು ಕೂಡ ತುಂಬಾ ಎಕ್ಸೈಟ್ ಆಗಿದ್ದಾರೆ. RCB ಆಟಗಾರರ ಜೊತೆಗೆ ABD ಮತ್ತೆ ಕ್ರಿಸ್ ಗೇಲ್ ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅವರು ಬಂದ್ರು ಅಂತೂ ನಿಜಕ್ಕೂ ಕೂಡ ಆ ಒಂದು ಸಂಭ್ರಮಾಚರಣೆಗೆ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ನಿಜಕ್ಕೂ ಊಹೆ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ RCB ಅಭಿಮಾನಿಗಳು ಬೆಂಗಳೂರತ್ತ ದೌಡಾಯಿಸ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಮೆರವಣಿಗೆಗಳು ಸಾಗುತ್ತಲ್ಲ ಆ ಒಂದು ದಾರಿಗಳಿಗೆ ಬಂದು ಅವರನ್ನ ಕಣ್ತುಂಬಿಸ್ಕೊಳ್ಳುವಂಥದ್ದು, ಆ ಟ್ರೋಫಿಯನ್ನು ನೋಡುವಂಥದ್ದು, ಅದೆಲ್ಲವೂ ಕೂಡ ಅಭಿಮಾನಿಗಳು ಕೂಡ ಆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಾರೆ. ಈಗ ಪೊಲೀಸರಿಗೂ ಕೂಡ ಒಂದು ಟಾಸ್ಕು, ಒಂದು ಚಾಲೆಂಜು, ಬರುವಂತಹ ಸಂದರ್ಭದಲ್ಲಿ ಏನೋ ಆ ಒಂದು ವೆಹಿಕಲ್ಗೆ RCB ಆಟಗಾರರು ಬರುವಂತಹ ವೆಹಿಕಲ್ಸ್ಗೆ ನುಗ್ಗುವಂಥದ್ದಾಗ್ಲಿ, ಸೊ ಅಲ್ಲಿ ಒಂದು ತಡೆಯುವಂಥದ್ದು, ಅದು ಯಾವುದು ಕೂಡ ಆಗದೆ ಇರುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಇದು ಕೇವಲ RCBಗೆ ಟ್ರೋಫಿ ಮಾತ್ರ ಅಲ್ಲ, ಇಡೀ ಕನ್ನಡಿಗರ ಒಂದು ಭಾವನಾತ್ಮಕ ವಿಚಾರ. ಸೊ ಇದೆಲ್ಲವನ್ನ ಪರಿಗಣಿಸಿ ಈಗ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಬಂದೋಬಸ್ತನ್ನ ಮಾಡಿಕೊಳ್ತಾ ಇದ್ದಾರೆ. ಮಮತಾ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದೆ.